ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರು ದೇಶದಲ್ಲಿಯೇ ನಂಬರ್ 1. ಹೌದು, ಈಗ ಇಡೀ ದೇಶದಲ್ಲಿ ಟ್ರಾಫಿಕ್ಕಲ್ಲಿ ಯಾವುದಾದ್ರೂ ನಂಬರ್ 1 ರಾಜ್ಯ ಇತ್ತು ಅಂತಂದರೆ ದಟ್ ಈಸ್ ಬೆಂಗಳೂರು. ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರು ದೇಶದಲ್ಲಿಯೇ ನಂಬರ್ 1. ವಿಶ್ವದ ಟ್ರಾಫಿಕ್ ಕಿರಿಕಿರಿಯಲ್ಲಿ ಬೆಂಗಳೂರಿಗೆ 2ನೇ ಸ್ಥಾನ ಇದೆ. ಜಸ್ಟ್ 10 ಕಿಲೋಮೀಟರ್ ಸಂಚಾರಕ್ಕೆ ಎಷ್ಟು ಟೈಮ್ ಬೇಕು ಅದು ಗೊತ್ತಾ ನಿಮಗೆ? ಕೇವಲ 10 ಕಿಲೋಮೀಟರ್ ಹೋಗೋದಕ್ಕೆ ಬರೋಬ್ಬರಿ 35 ನಿಮಿಷ ಬೇಕು. IT-BT ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಟ್ರಾಫಿಕ್ನಲ್ಲೂ ಕೂಡ ಬೆಂಗಳೂರು ಫಸ್ಟ್. ಇಲ್ಲಿ ರಸ್ತೆಗಳಿದ್ರೆ ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳೋದೇ ದೊಡ್ಡ ಸಂಕಷ್ಟವಾಗಿಬಿಟ್ಟಿದೆ ಜನಗಳಿಗೆ. ಇಡೀ ಇಂಡಿಯಾಕ್ಕೆ ಬೆಂಗಳೂರು ಟ್ರಾಫಿಕ್ನಲ್ಲಿ ನಂಬರ್ 1. ಇನ್ನು ಇಡೀ ವಿಶ್ವಕ್ಕೆ, ಆಲ್ ಓವರ್ ವರ್ಲ್ಡ್ಗೆ ಟ್ರಾಫಿಕ್ ಸಮಸ್ಯೆಯನ್ನು, ಕಿರಿಕಿರಿಯನ್ನು ಎದುರಿಸೋದಕ್ಕೆ ಬೆಂಗಳೂರು ನಂಬರ್ 2. 10 ಕಿಲೋಮೀಟ್ರ್ ನಾವು ಮೂವ್ಮೆಂಟ್ ಆಗಬೇಕು, ಕಂಟಿನ್ಯೂಸ್ ಆಗಿ ಹೋಗಬೇಕು ಅಂತಂದರೆ ನಮಗೆ ಎಷ್ಟೊತ್ತು ಬೇಕು ಸ್ವಾಮಿ? ಕಿಲೋಮೀಟ್ರಿಗೆ 2 ನಿಮಿಷ ಅಂತ ಲೆಕ್ಕ ಹಿಡಿದ್ರು 10 ನಿಮಿಷಕ್ಕೆ 20 ನಿಮಿಷ ಬೇಕು. ಆದರೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಏನಾದರೂ ನಾವು ಒಂದು ಸಲ ತಗಲಾಕೊಂಡು ಬಿಟ್ಟರೆ 10 ನಿಮಿಷಕ್ಕೆ 10 ಕಿಲೋಮೀಟ್ರಿಗೆ 35 ನಿಮಿಷ ಬೇಕು. ಟಾಮ್ ಟ್ರಾಫಿಕ್ ಹೆಂಗಿದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರು ಟ್ರಾಫಿಕ್ ಈಗ ಸದ್ದು ಮಾಡ್ತಾ ಇದೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಅದಷ್ಟೇ ಸರ್ಕಸ್ ಮಾಡಿದರೂ ನೋ ಯೂಸ್, ಏನು ಮಾಡಿದರೂ ಕೂಡ ಉಪಯೋಗ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಸದ್ಯಕ್ಕಂತೂ ಟ್ರಾಫಿಕ್ಗೆ ಕಡಿವಾಣವೇ ಇಲ್ಲದಂತಾಗಿದೆ. ಪ್ರತಿದಿನ ರಸ್ತೆಗೆ ಇಳಿಯುತ್ತವೆ 3,000 ಹೊಸ ವಾಹನಗಳ ಸಂಖ್ಯೆ ಹೆಚ್ಚಳವಾಗಿದೆ. ಟ್ರಾಫಿಕ್ ಹೆಚ್ಚಳಕ್ಕೆ ಇದೇ ಮೇನ್ ರೀಸನ್ ಆಗಿದೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಸರ್ಕಾರದಿಂದ ಮಾಸ್ಟರ್ ಪ್ಲ್ಯಾನ್ ಒಂದು ರೆಡಿ ಆಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವಿಗೆ ನಗರಾಭಿವೃದ್ಧಿ ಸಚಿವರ ಸಜ್ಜು. ನಗರದ ಅನಾಥ ವಾಹನಗಳಿಗೂ ಕೂಡ GBA ಬಿಗ್ ಆಪರೇಷನ್ ಅನ್ನು ಮಾಡುತ್ತೆ. ವಾಹನ ತೆರವುಗೊಳಿಸೋದಕ್ಕೆ ಮಾಲೀಕರಿಗೆ ಸರ್ಕಾರ ಗಡಿವನ್ನು ಕೂಡ ನೀಡಿದೆ. ಗಡಿವು ಮೀರಿದ ವಾಹನಗಳು ಸೀಸ್ ಆಗುತ್ತೆ. ಹರಾಜಿಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರಂತೆ, ಹರಾಜು ಕೂಡ ಆಗುತ್ತೆ. ಇದರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಅನೇಕರ ಅಭಿಪ್ರಾಯ. ವಾಹನ ತೆರವಿನಿಂದ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಏನಾದರೂ ಬೀಳುತ್ತಾ? ಅದೇ ಒಂದು ಪ್ರಶ್ನೆ ಆಗಿದೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಂತ ಆಗಿದೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. 10 ಕಿಲೋಮೀಟರ್ ಹೋಗಬೇಕಂದ್ರೆ 35 ನಿಮಿಷ ಬೇಕು ಬರೋಬ್ಬರಿ. 10 ಕಿಲೋಮೀಟರ್ ಸಂಚಾರಕ್ಕೆ ಕಲ್ಕತ್ತಾದಲ್ಲಿ 10 ಕಿಲೋಮೀಟರ್ ಹೋಗಬೇಕು ಅಂದರೆ 33.20 ನಿಮಿಷ ಬೇಕು. ಪುಣೆನಲ್ಲಿ 10 ಕಿಲೋಮೀಟರ್ ಹೋಗಬೇಕಂದ್ರೆ 33.20 ನಿಮಿಷ ಬೇಕು. ಬೆಂಗಳೂರೇ ನಂಬರ್ 1, 35 ನಿಮಿಷ ಬೇಕು 10 ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ. ಹಳ್ಳಿಗಿಳಿಗಳಲ್ಲಿ 10 ಕಿಲೋಮೀಟರ್ ಲೆಕ್ಕನೇ ಅಲ್ಲ ಬಿಡಿ. ಟ್ರಾಫಿಕ್ ಇಲ್ಲದೇ ಇರುವಂತಹ, ಅಂದರೆ ಇಂತಹ ದೊಡ್ಡ ಸಿಟಿಯಲ್ಲಿ ಹೊರತುಪಡಿಸಿ ಬೇರೆ ಊರುಗಳಿಗೆ ಹೋದರೆ 10 ಕಿಲೋಮೀಟರ್ ಲೆಕ್ಕನೇ ಅಲ್ಲ. 10 ಕಿಲೋಮೀಟರ್ನ 10 ನಿಮಿಷದಲ್ಲಿ ಹೋಗ್ಬಿಡ್ತಾರೆ ಜನ. ಆದರೆ ಬೆಂಗಳೂರು, ಕಲ್ಕತ್ತಾ, ಪುಣೆ ಅಂತ ಬಂದರೆ ಬೆಂಗಳೂರು ನಂಬರ್ 1 ಲೇಟಾಗಿ ಹೋಗೋದಕ್ಕೆ, ಕಲ್ಕತ್ತಾ ನಂಬರ್ 2, ಪುಣೆ ನಂಬರ್ 3. 10 ಕಿಲೋಮೀಟರ್ಗೆ ಬೆಂಗಳೂರಲ್ಲಿ 35 ನಿಮಿಷ ಟೈಮ್ ಬೇಕು. ಕಲ್ಕತ್ತಾದಲ್ಲಿ 33 ನಿಮಿಷ 20 ಸೆಕೆಂಡ್ ಟೈಮ್ ಬೇಕು. ಪುಣೆಯಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್. 10 ಕಿಲೋಮೀಟರ್ಗೆ 33 ನಿಮಿಷ 20 ಸೆಕೆಂಡ್ ಟೈಮ್ ಬೇಕು. ಇದು ಟ್ರಾಫಿಕ್ಕಿನ ಸಮಸ್ಯೆ. ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅಂತ GBA ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಫುಟ್ಪಾತ್ ತೆರವನ್ನು ಮಾಡಿದರು, ಪಾದಚಾರಿಗಳು ಈಸಿಯಾಗಿ ನಡೀಲಿ ಅಂತ. ತುಕ್ಕಿಡದಿರುತ್ತಲ್ಲ, ರೋಡ್ ಸೈಡಲ್ಲಿ ಗಾಡಿ ನಿಂತಿರುತ್ತಲ್ಲ, ಅವುಗಳ ತೆರವಿಗೆ ನೋಟಿಸನ್ನು ಕೊಡಲಾಯಿತು. ಅವುಗಳನ್ನು ತೆರವು ಮಾಡಿಸ್ತೀವಿ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗೇನಾದರೂ ಅವುಗಳು ತೆರವಾದರೆ ರಸ್ತೆ ಬದಿಯಲ್ಲಿ ಗಾಡಿಗಳಲ್ಲಿ ಅಡ್ಡ ನಿಲ್ಲದೇ ಇದ್ದಾಗ ಟ್ರಾಫಿಕ್ ಕ್ಲಿಯರ್ ಆಗಿ ಸ್ಮೂತಾಗಿ ಮೂವ್ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಅದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ, ಬೆಂಗಳೂರು ಟ್ರಾಫಿಕ್ ಯಾವಾಗ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.